ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಪ್ರತಿ ಹೆಜ್ಜೆಯಲ್ಲೂ ಒಂದು ಹೊಸ ಕ್ರಾಂತಿಯನ್ನು ಕಾಣುತ್ತಿದ್ದೇವೆ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ. ಒಂದು ಕಾಲದಲ್ಲಿ ಕೇವಲ ಸೈನ್ಸ್ ಫಿಕ್ಷನ್ ಸಿನಿಮಾಗಳಿಗೆ ಸೀಮಿತವಾಗಿದ್ದ ಎಐ ಇಂದು ನಮ್ಮ ಕೈಯಲ್ಲಿರುವ ಮೊಬೈಲ್ನಿಂದ ಹಿಡಿದು ಆಫೀಸಿನ ಸಂಕೀರ್ಣ ಕೆಲಸದವರೆಗೆ ಎಲ್ಲೆಡೆ ಆವರಿಸಿಕೊಂಡಿದೆ. ಆದರೆ ಈ ಎಐ ಹಾವಳಿ ಮನುಕುಲಕ್ಕೆ ವರವಾಗಲಿದೆಯೇ ಅಥವಾ ಮನುಷ್ಯನ ಅಸ್ತಿತ್ವಕ್ಕೇ ಕುತ್ತು ತರಲಿದೆಯೇ ಎಂಬುದು ಇಂದಿನ ಜಾಗತಿಕ ಚರ್ಚೆಯ ವಿಷಯ. ಕಳೆದ 2 ವರ್ಷಗಳಲ್ಲಿ ಚಾಟ್ ಜಿಪಿಟಿ ಅಂತಹ ಮಾದರಿಗಳು ಬಂದ ನಂತರ ಎಐ ತಂತ್ರಜ್ಞಾನದ ವೇಗ ಊಹಿಸಲು ಸಾಧ್ಯವಾಗದಷ್ಟು ಹೆಚ್ಚಾಗಿದೆ. ಕವಿತೆ ಬರೆಯುವುದು, ಸಂಕೀರ್ಣವಾದ ಕಂಪ್ಯೂಟರ್ ಕೋಡಿಂಗ್ ಮಾಡುವುದು, ಕಣ್ಣು ಸೆಳೆಯುವ ಸುಂದರ ಚಿತ್ರಗಳನ್ನು ಸೃಷ್ಟಿಸುವುದು, ಹೀಗೆ ಮನುಷ್ಯ ಬುದ್ಧಿವಂತಿಕೆಯಿಂದ ಮಾಡುವ ಎಲ್ಲವನ್ನೂ ಎಐ ಕ್ಷಣಾರ್ಧದಲ್ಲಿ ಮಾಡುತ್ತಿದೆ. ಇದು ಕೆಲಸದ ವೇಗ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಿರುವುದು ನಿಜವಾದರೂ, ಇದೇ ವೇಗ ಇಂದು ಅನೇಕರಲ್ಲಿ ಆಳವಾದ ಆತಂಕವನ್ನು ಮೂಡಿಸಿದೆ. ಈ ಎಐ ಹಾವಳಿಯ ಮೊದಲ ದೊಡ್ಡ ಹೊಡೆತ ಬಿದ್ದಿರುವುದು ಉದ್ಯೋಗ ಮಾರುಕಟ್ಟೆಗೆ. ಡೇಟಾ ಎಂಟ್ರಿ, ಗ್ರಾಫಿಕ್ ಡಿಸೈನಿಂಗ್, ಕಸ್ಟಮರ್ ಕೇರ್ ಮತ್ತು ಐಟಿ ಕ್ಷೇತ್ರದ ಅನೇಕ ಕೆಲಸಗಳನ್ನು ಈಗ ಎಐ ಅತ್ಯಂತ ನಿಖರವಾಗಿ ಮಾಡುತ್ತಿದೆ. ದೊಡ್ಡ ದೊಡ್ಡ ಕಂಪನಿಗಳು ವೆಚ್ಚ ಕಡಿಮೆ ಮಾಡುವುದು ಮತ್ತು ಲಾಭ ಹೆಚ್ಚಿಸುವ ಹೆಸರಿನಲ್ಲಿ ನುರಿತ ಉದ್ಯೋಗಿಗಳನ್ನು ವಜಾಗೊಳಿಸಿ ಎಐ ಮೊರೆ ಹೋಗುತ್ತಿವೆ. ಮನುಷ್ಯನ ಜಾಗವನ್ನು ಯಂತ್ರಗಳು ತುಂಬಿದರೆ ಸಾಮಾನ್ಯ ಜನರ ಬದುಕು ಮತ್ತು ಆರ್ಥಿಕ ಭದ್ರತೆ ಏನಾಗಬೇಕು ಎಂಬುದು ಇಂದಿನ ಅತ್ಯಂತ ಜ್ವಲಂತ ಪ್ರಶ್ನೆಯಾಗಿದೆ. ಇಷ್ಟೇ ಅಲ್ಲದೆ ಎಐ ತಂತ್ರಜ್ಞಾನದ ದುರುಪಯೋಗವು ಸಮಾಜಕ್ಕೆ ಮತ್ತೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಡೀಪ್ ಫೇಕ್ ತಂತ್ರಜ್ಞಾನದ ಮೂಲಕ ಒಬ್ಬರ ಮುಖವನ್ನು ಮತ್ತೊಬ್ಬರ ದೇಹಕ್ಕೆ ಅಂಟಿಸಿ ಅಶ್ಲೀಲ ವಿಡಿಯೋ ಮಾಡುವುದು ಅಥವಾ ಸುಳ್ಳು ಸುದ್ದಿಗಳನ್ನು ಸೃಷ್ಟಿಸಿ ಸಾರ್ವಜನಿಕರನ್ನು ದಾರಿ ತಪ್ಪಿಸುವುದು ಇಂದು ಸಾಮಾನ್ಯವಾಗಿದೆ. ಇದು ಕೇವಲ ವೈಯಕ್ತಿಕ ಘನತೆಗೆ ಧಕ್ಕೆ ತರುವುದಲ್ಲದೆ ದೇಶದ ಭದ್ರತೆ ಮತ್ತು ಸಮಾಜದ ಶಾಂತಿಗೂ ಮಾರಕವಾಗಿದೆ. ಸೈಬರ್ ಕ್ರಿಮಿನಲ್ಗಳು ಎಐ ಬಳಸಿ ಜನರ ದನಿಯನ್ನು ಅನುಕರಿಸುವ ಮೂಲಕ ಅಥವಾ ನಕಲಿ ಸಂದೇಶಗಳನ್ನು ಕಳುಹಿಸುವ ಮೂಲಕ ಬ್ಯಾಂಕ್ ಖಾತೆಗಳಿಗೆ ಕನ್ನ ಹಾಕುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಸೃಜನಶೀಲತೆಯ ವಿಷಯಕ್ಕೆ ಬಂದರೆ, ಒಬ್ಬ ಲೇಖಕ ಅಥವಾ ಕಲಾವಿದ ತನ್ನ ಜೀವನದ ಅನುಭವ, ಭಾವನೆ ಮತ್ತು ಶ್ರಮದಿಂದ ಒಂದು ಕೃತಿಯನ್ನು ರಚಿಸುತ್ತಾನೆ. ಆದರೆ ಎಐ ಇಂಟರ್ನೆಟ್ನಲ್ಲಿ ಲಭ್ಯವಿರುವ ಕೋಟ್ಯಾಂತರ ಮಾಹಿತಿಯನ್ನು ಯಾವುದೇ ಅನುಮತಿಯಿಲ್ಲದೆ ಕದ್ದು ಅವುಗಳನ್ನು ಮರುಜೋಡಿಸಿ ಹೊಸದನ್ನು ಸೃಷ್ಟಿಸುತ್ತದೆ. ಇಲ್ಲಿ ಒರಿಜಿನಾಲಿಟಿ ಅಥವಾ ನೈಜ ಸೃಜನಶೀಲತೆ ಎಂಬುದು ಮಾಯವಾಗುತ್ತಿದೆಯೇ? ಮನುಷ್ಯನ ಸ್ವತಂತ್ರ ಯೋಚನಾಶಕ್ತಿ ಕುಂಠಿತವಾಗುತ್ತಿದೆಯೇ ಎಂಬ ಗಂಭೀರ ಚರ್ಚೆ ನಡೆಯುತ್ತಿದೆ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ತಮ್ಮ ಬುದ್ಧಿಶಕ್ತಿಯನ್ನು ಬಳಸಿ ಕಲಿಯುವ ಬದಲು ಎಐ ಮೂಲಕ ಅಸೈನ್ಮೆಂಟ್ಗಳನ್ನು ಸಿದ್ಧಪಡಿಸುತ್ತಿರುವುದು ಭವಿಷ್ಯದ ಪೀಳಿಗೆಯ ಬೌದ್ಧಿಕ ಬೆಳವಣಿಗೆಯ ಮೇಲೆ ತೀವ್ರ ಕೆಟ್ಟ ಪರಿಣಾಮ ಬೀರಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ, ಯಾವುದೇ ತಂತ್ರಜ್ಞಾನವು ಒಂದು ಚಾಕುವಿನಂತೆ. ಅದನ್ನು ಹಣ್ಣು ಕೊಯ್ಯಲು ಬಳಸಬಹುದು ಅಥವಾ ಅರಿವಿಲ್ಲದೆ ಕೈಮಾಡಿಕೊಳ್ಳಲು ಬಳಸಬಹುದು. ಎಐ ಎಂಬುದು ಮನುಷ್ಯ ನಿರ್ಮಿತ ಒಂದು ಅದ್ಭುತ ಸಾಧನವೇ ಹೊರತು ಅದು ಎಂದಿಗೂ ಮನುಷ್ಯನ ಸಂವೇದನೆಗಳಿಗೆ ಪರ್ಯಾಯವಾಗಬಾರದು. ನಾವು ತಂತ್ರಜ್ಞಾನದ ಅತಿಯಾದ ವ್ಯಾಮೋಹಕ್ಕೆ ಬಿದ್ದು ಅದಕ್ಕೆ ದಾಸರಾಗುವ ಬದಲು ಅದನ್ನು ನಮ್ಮ ಪ್ರಗತಿಗೆ ಪೂರಕವಾಗಿ ನಿಯಂತ್ರಿಸುವ ಕೌಶಲವನ್ನು ಬೆಳೆಸಿಕೊಳ್ಳಬೇಕು. ಕೃತಕ ಬುದ್ಧಿಮತ್ತೆಯು ಮನುಷ್ಯನ ಮೇಲುಗೈ ಸಾಧಿಸದಂತೆ ತಡೆಯಲು ಜಾಗತಿಕ ಮಟ್ಟದಲ್ಲಿ ಸರ್ಕಾರಗಳು ಮತ್ತು ತಂತ್ರಜ್ಞಾನ ಸಂಸ್ಥೆಗಳು ಕಠಿಣ ನೀತಿ ನಿಯಮಗಳನ್ನು ಜಾರಿಗೆ ತರಬೇಕಾದ ಅನಿವಾರ್ಯತೆ ಇಂದು ಎದುರಾಗಿದೆ. ಎಐ ಹಾವಳಿಯನ್ನು ಎಚ್ಚರಿಕೆಯಿಂದ ನಿಭಾಯಿಸಿ ಅದನ್ನು ಎಐ ಅರಿವು ಮತ್ತು ಅಭಿವೃದ್ಧಿಯ ಮಂತ್ರವಾಗಿ ಬದಲಾಯಿಸಿಕೊಂಡರೆ ಮಾತ್ರ ಮನುಕುಲವು ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷಿತವಾಗಿರಲು ಸಾಧ್ಯ. ತಂತ್ರಜ್ಞಾನವು ಮನುಷ್ಯನ ಘನತೆಯನ್ನು ಹೆಚ್ಚಿಸಬೇಕೇ ಹೊರತು ಅವನ ಅಸ್ತಿತ್ವವನ್ನೇ ಅಳಿಸಿ ಹಾಕಬಾರದು.